ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆನೇ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಬೇಕಾಗಿತ್ತು. ಟಿಫನ್ ಇನ್ನೂ ಮಾಡಿರಲಿಲ್ಲ. ಇವತ್ತೊಂದು ಸ್ವಲ್ಪ ಟಿಫನ್ ಮಾಡೋದು ಲೇಟ್ ಆಯಿತು. ಅದಕ್ಕೆ ಇವತ್ತು ಟಿಫನ್ಗೆ ಅವರೆಕಾಳು ಮತ್ತು ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹುಷಾರು, ಇನ್ನೂ ಸ್ವಲ್ಪ ಅಷ್ಟು ಪೂರ್ತಿ ಹುಷಾರಾಗಿಲ್ಲ. ಹಾಗೆ ಈಗ ಒಂದು ಚೂರು ಪರವಾಗಿಲ್ಲ. ಆದರೆ ಹುಷಾರಿಲ್ಲದೆ ಇರಲಿ, ಏನೇ ಇದ್ದರೂ ನಾವು ಅಡುಗೆ ಮಾಡೋದು ಕೆಲಸ ಮಾಡೋದು ಮಾತ್ರ ಬಿಡೋಂಗಿಲ್ವಲ್ಲ. ಸಣ್ಣ ಪುಟ್ಟದಾದರೂ ಮಾಡಲೇಬೇಕು. ಅಡುಗೆ ಅಂತೂ ಮಾಡಲೇಬೇಕು ಕಂಪಲ್ಸರಿ. ಇಲ್ಲಾಂದರೆ ಯಾಕಂದ್ರೆ ನಾವು ಅಡುಗೆ ಮಾಡಲಿಲ್ಲ ಅಂದರೆ ಇನ್ನು ಯಾರು ಅಡುಗೆ ಮಾಡ್ತಾರೆ ಮನೆಯಲ್ಲಿ, ಅದೊಂದಿರುತ್ತೆ. ಮತ್ತು 3 ಟೈಮು ಹೋಟ್ಲಲ್ಲಿ ತಂದು ತಿನ್ನೋದು ಅಂದರೆ ಹೋಟ್ಲಲ್ಲಿ ಊಟ ತಂದು ತಿನ್ನೋದಕ್ಕೂ ಆಗೋದಿಲ್ಲ. ಹಾಗಾಗಿ ಮನೇಲೆ ಇವಾಗ ಏನಾದರೂ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ. ಇವಾಗ ಮೊದಲಿಗಿಂತ ಒಂದು ನನಗೆ ಯಾಕೋ ಹೊಸ ವರ್ಷ ಬಂದಿದ್ದೇ ಸರಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಹುಷಾರಿಲ್ದಿದ್ದಂಗೆ ಆಗೋಯಿತು. 15 ದಿವಸದಿಂದ ಇದೇ ಆಗೋಯಿತು. ಒಂಥರ ಬೇಜಾರು ಕೂಡ ಆಗೋಯಿತು. ಏನೇನೋ ಅಂದ್ಕೊಂಡಿದ್ವಿ, ಇದೇನಪ್ಪ ಹಿಂಗಾಗೋಯ್ತು, ಹೊಸ ವರ್ಷದಲ್ಲಿ ಏನೂ ಕೆಲಸ ಮಾಡೋಕ್ಕಾಗದೇ ಇದ್ದಂಗೆ ಆಗೋಯ್ತಲ್ಲ, ಏನೇನೋ ಅಂದ್ಕೊಂಡು ಇದು ಮಾಡ್ಕೊಂಡ್ವಿ ಅಂತ ಒಂದು ಸ್ವಲ್ಪ ಬೇಜಾರು ಕೂಡ ಆಗೋಯಿತು. ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಹುಷಾರು ಕೂಡ ಆಗ್ತಾಯಿದ್ದೀನಿ. ಹಾಗೆ ಇವತ್ತು ತುಂಬ ದಿವಸ ಆಗಿತ್ತು ಲಾಗ್ ಕೂಡ ನಾನು ಹಾಕಿ. ಇವತ್ತು ಲಾಗ್ ಹಾಕೋಣ, ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಆಗೊಂದು ಈಗೊಂದು ವೀಡಿಯೋಗಳು ಮಾಡ್ಕೊತಾ ಇದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಎಡಿಟಿಂಗ್ ಮಾಡ್ತಿರ್ಲಿಲ್ಲ. ಈ ಥರ ಎಲ್ಲ ಮಾಡಿಬಿಟ್ಟು ಹಿಂಗಾಗಿ ನಾನು ವೀಡಿಯೋ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಯೂಟ್ಯೂಬಲ್ಲಿ ತುಂಬಾ ಕಷ್ಟ ಇದೆ. ನಾವು ಅಂದ್ಕೊತೀವಿ ಈಸಿ ಇದೆ ಅಂತ, ಈಸಿ ಎಲ್ಲ, ತುಂಬ ಕಷ್ಟ ಇದೆ. ಅದು ಎಡಿಟಿಂಗ್ ಮಾಡೋದಂತೆ, ಅದೊಂದು ಇದೊಂದು ವೀಡಿಯೋಗಳು ಮಾಡ್ಕೊಳ್ಳೋದಂತೆ, ಹಂಗಾಗಿ ಸಿಕ್ಕಾಬಟ್ಟೆ ಕಷ್ಟಗಳಿದೆ. ಅದೇನೋ ತುಂಬ ಈಸಿ ಅಂತ ಅಂದ್ಕೊತೀವಿ, ನೋಡುವಾಗ ನಮ್ಗೆ ಆ ಥರ ಅನಿಸುತ್ತಷ್ಟೇ. ಆದರೆ ವೀಡಿಯೋ ಎಲ್ಲ ಫುಲ್ ಎಡಿಟಿಂಗ್ ಮಾಡಿ ಅದನ್ನು ಒಂದು ಇದು ಮಾಡೋಷ್ಟೊತ್ತಲ್ಲಿ ನಮಗೆ ರಿಸ್ಕ್ ಅನಿಸುತ್ತೆ. 3 ಇಂದ 4-5 ಅವರು ನಾವು ಟೈಮ್ ತೊಗೊತೀವಿ ಒಂದು ವೀಡಿಯೋ ಎಡಿಟಿಂಗ್ ಮಾಡೋಷ್ಟೊತ್ತಲ್ಲಿ. ಇವತ್ತು ಅವರೆಕಾಳು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. 2 ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ. 2 ಸ್ಪೂನ್ ತುಪ್ಪ ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ನಿಮ್ಗೆ ತುಪ್ಪ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅದು ಆಪ್ಷನಲ್ಲು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೂ ಪರವಾಗಿಲ್ಲ. ಬೇಕಾದ್ರೆ ಎಣ್ಣೆ ಹಾಕ್ಕೊಂಡ್ರೂ ನಡೆಯುತ್ತೆ. ನನಗೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಇರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ನಾನು ಹಾಕಿದ್ದೀನಿ. ನೋಡಿಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ. ಅದ್ರ ಜೊತೆಗೆ ಇವಾಗ ತುಪ್ಪ ಹಾಕಿದ್ದಾಯಿತು, ಎಣ್ಣೆ ಹಾಕಿದ್ದಾಯಿತು, ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಅವರೆಕಾಳು ಹಾಕ್ಕೊಬೇಕು. ಅವರೆಕಾಳು ಇತ್ತಿಕ್ಸ್ಬಿಟ್ಟಾದರೂ ಹಾಕ್ಕೋಬೋದು. ನಾನು ಇವಾಗ ಇತ್ತಿಕ್ಸಿರೋದು ಲಾಸ್ಟ್ ಟೈಮ್ ಮಾಡಿದ್ದೆ, ಹಂಗಾಗಿ ಇವಾಗ ಇತ್ತಿಕ್ಸಿರಲಿಲ್ಲ, ಹಾಗೆ ಬರೀ ಅವರೆಕಾಳು ಹಾಕಿದ್ದೆ. ಅಂದರೆ ಈ ಟೈಮಲ್ಲಿ ಅವರೆಕಾಳು ಕೂಡ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ವಾಯು ಥರ ಕೂಡ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಇದು ಮಾಡ್ಕೊಬೇಕು. ಅಂದರೆ ಈ ಸೀಸನ್ ಅಷ್ಟೇ ಅಲ್ವಾ, ಮತ್ತು ಅವರೆಕಾಳು ಹಾಕಿ ಅವರೆಕಾಳಲ್ಲಿ ನೀನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದು ಮಾಡ್ಕೊತಾ ಇದ್ದೀವಿ. ಅವರೆಕಾಳು ಒಂದು ಹಸಿ ಸ್ಮೆಲ್ ಇರುತ್ತೆ, ಅದು ಅವರೆಕಾಳ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಹುರ್ಕೊಬೇಕು. ನಾನಿಲ್ಲಿ ಒಂದು ಅರ್ಧ kg ಅವರೆಕಾಳು ಹಾಕ್ಕೊಂಡಿದ್ದೀನಿ. ಸಾಕಷ್ಟೇ ನಮಗೆ. ಅರ್ಧ kg ಅವರೆಕಾಳು, ಅರ್ಧ kg ಅಕ್ಕಿಗೆ ಅರ್ಧ kg ಅವರೆಕಾಳು ಸಾಕಾಗುತ್ತೆ. ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆವಾಗ ಒಂದು ಸಲ ಈಗೊಂದು ಸಲ ಈ ಥರ ಎಲ್ಲ ಮಾಡ್ತಿದ್ರೆ ಅವರೆಕಾಳು ಹಾಕಿ ಈ ಥರ, ಅಂದರೆ ಅವರೆಕಾಳು ಸೀಸನ್ ಮುಗಿಯೋವ್ರಿಗೆ ಏನಾದರೂ ಒಂದು ಅವರೆಕಾಳಲ್ಲೇ ಮಾಡ್ತಾಯಿರ್ತೀವಿ ರೆಸಿಪಿಗಳು. ಅದ್ರ ಜೊತೆ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಅಂದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಅದು ಅವರೆಕಾಳು ಸೀಸನ್ ಮುಗಿಯೋವರೆಗೂ ಅವರೆಕಾಳಿಂದನೇ ಏನಾದರೂ ಒಂದೊಂದು ರೆಸಿಪಿ ಮಾಡ್ತಾನೆ ಇರ್ತೀನಿ. ಆದಷ್ಟು ನಮ್ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇರುತ್ತೆ. ಹಂಗಾಗಿ ಅದಕ್ಕೇ ನಾನು ಈ ಥರ ರೆಸಿಪಿಗಳು ಮಾಡ್ತಾನೆ ಇರ್ತೀನಿ. ಇದ್ರ ಜೊತೆಗೆ ನಾನು 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ ಮತ್ತು ಆಲೂಗೆಡ್ಡೆ ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಅದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಇದ್ರ ಜೊತೆ ನಾನು ಇದಕ್ಕೊಂದು ಪೇಸ್ಟ್ ರುಬ್ಬಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಶುಂಠಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಪುದೀನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಫಸ್ಟು ರುಬ್ಕೊಂಬಂದುಬಿಡ್ತೀನಿ. ಇದಕ್ಕೆ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಮೊದಲು ಟೊಮೊಟೊ ಹಾಕ್ಕೊಂಡಿದ್ನಲ್ವ, ಮತ್ತು ಇವಾಗ ಒಂದು ಸ್ವಲ್ಪ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಳ್ಳೋ ಅಷ್ಟೊತ್ತಲ್ಲಿ ನೋಡಿ, ಇದನ್ನು ಕೂಡ ಫುಲ್ ಕಲರ್ ಶೇಡ್ ಆಯಿತು. ನೋಡಿ, ಈ ಥರ ಬಂತು ಅಂದರೆ ಇದು ಪೂರ್ತಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅದು ಅರಿಶಿನ ಪುಡಿ ಹಾಕ್ಕೊಂಡು ನಾನು ರುಬ್ಬುವಾಗ ಏನು ಹಾಕ್ಕೊಂಡಿರಲಿಲ್ಲ, ಇದಕ್ಕೆ ಹಾಕ್ಕೊತೀನಿ. ಇವಾಗ ನಾನು
ನಾನು ಏನು ರುಬ್ಬಿರ್ತೀನಿ ಅದನ್ನು ಕೂಡ ಹಾಕ್ಕೊತೀನಿ. ಅದ್ರ ಜೊತೆಗೆ ಫಸ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಮತ್ತೊಂದು ಸಲ ಬಾಡಿಸ್ಕೊಬೇಕು. ಇನ್ನೊಂದು ಸಲ ಹೀಗೆ ಎಲ್ಲ ರೌಂಡಾಗಿ ತಿರುಗಿಸ್ಕೊಬೇಕು. ಅದು ಇನ್ನೊಂದು ಸ್ವಲ್ಪ ರೋಸ್ಟ್ ಆಗುತ್ತೆ, ಗರಂ ಮಸಾಲ ಇದೆಲ್ಲ ಹಾಕಿದ್ವಲ್ಲ ಆವಾಗ. ಆಮೇಲೆ ಇವಾಗ ಏನು ನಾನು ರುಬ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊತೀನಿ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಚೆನ್ನಾಗಿ ತಿರುಗಿಸ್ಕೊಬೇಕು. ಅದು ಸ್ಮೆಲ್ಲು ಇವಾಗ ಏನು ರುಬ್ಬಿರೋದು ಪೇಸ್ಟ್ ಹಾಕಿದ್ದೀವಲ್ಲ ಅದರಲ್ಲೂ ಒಂದು ಹಸಿ ಸ್ಮೆಲ್ ಇರುತ್ತೆ. ಆ ಹಸಿ ಸ್ಮೆಲ್ಲ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಪಾಲಕ್ ಸೊಪ್ಪಲ್ಲಿ ನೀವೇನೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಬೇಕು. ಏನೇ ವೆರೈಟೀಸ್ಗಳು ಮಾಡಿದ್ರು ಪಾಲಕ್ ಸೊಪ್ಪಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಟ್ರೈ ಮಾಡಿದ್ದೆ. ಇವಾಗ ಏನು ಪಾಲಕ್ ಸೊಪ್ಪು ರುಬ್ಬಿದ್ದೀವಿ ಅದನ್ನು ತೆಗೆದು ಇದ್ರೊಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು. ಇವಾಗ ಇದು ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಅಕ್ಕಿ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇದಕ್ಕೆ ಬೇಕಾದ್ರೆ ನೀವು ಪನ್ನೀರ್ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು, ಇಲ್ಲ ಮಶ್ರೂಮ್ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ, ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಅದು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನಮಗೆ ಅದೆಲ್ಲ ಮತ್ತೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಲಿ ಅಂತ ಬಿಡ್ತೀನಿ. ಆಮೇಲೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿನೂ ಹಾಕ್ಕೊಬೇಕು ಫ್ರೆಂಡ್ಸ್. ಅಕ್ಕಿ ಹಾಕ್ಕೊಂಡು ನಾನು 2 ವಿಸಿಲ್ ಬರೆಸ್ತೀನಿ. 2 ವಿಸಿಲ್ ಬರೆಸಿದ್ರೆ ಸೂಪರಾಗಿರೋ ಅಂಥ ಪಾಲಕ್ ಮತ್ತು ಅವರೆಕಾಳು ಹಾಕಿರುವಂಥ 1 ಪಾಟ್ ರೆಸಿಪಿ ರೆಡಿಯಾಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಟೇಸ್ಟಿಯಾಗಿದೆ. ನನಗಂತೂ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ಥರ 1 ಪಾಟ್ ರೆಸಿಪಿ ಅಂದರೆ ಬೇಗ ಕೂಡ ಆಗೋಗುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ರೈಸ್ ಐಟಮ್ ಅಂತೂ ಆಲ್ಮೋಸ್ಟು ನಮ್ಮ ಮನೇಲಿ ಯಾರೂ ಬೇಡ ಅಂತ ಅನ್ನಲ್ಲ. ಇದೇನು ರೈಸ್ ಐಟಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಾ ಇರುತ್ತೆ ಅನಿಸುತ್ತೆ. ಈ ಚಿತ್ರಾನ್ನ, ಪಲಾವು ಈ ಥರ ಇಷ್ಟ ಆಗ್ತಾನೇ ಇರುತ್ತೆ ಅನಿಸುತ್ತೆ. ನಮ್ಮ ಮನೇಲೂ ಅಷ್ಟೇ ಎಲ್ಲರಿಗೂ ಇಷ್ಟ ಆಗ್ತಾ ಇರುತ್ತೆ ಯಾವಾಗ್ಲೂ. ಹಂಗೆ ನಾನು ಟಿಫನೆಲ್ಲ ಮುಗಿಸ್ಬಿಟ್ಟು ಇನ್ನು ಅದೊಂದು ಇದೊಂದು ಕೆಲಸಗಳಿದ್ದೇ ಇರುತ್ತಲ್ವ ಫ್ರೆಂಡ್ಸ್. ನಮಗಂತೂ ಅಡುಗೆ ಮನೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಅಂದರೆ ಇವತ್ತು ಪೂಜೆ ಎಲ್ಲ ಬೇಗ ಆಯಿತು. ಮನೆ ಕೆಲಸ ಮಾತ್ರ ಸಣ್ಣ ಪುಟ್ಟ ಕೆಲಸ. ಟಿಫನ್ಗೆ ಅಂದರೆ ಇವತ್ತು ಇದೇ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೂ ಸ್ವಲ್ಪ ಆಗುತ್ತೆ. ಸಂಜೆ ಅಷ್ಟೊತ್ತಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಬೇಕು. ಸಂಜೆ ಏನಾದರೂ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಮಾಡಲಿ ಅಡುಗೆ ಅನ್ನೋದೇ ಟೆನ್ಷನ್ ಫ್ರೆಂಡ್ಸ್. ಯೋಚನೆ ಮಾಡ್ತಾಯಿದ್ದೀನಿ ಏನು ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಏನಾದರೂ ಒಂದು ಅಡುಗೆ ಮಾಡಬೇಕಿವಾಗ. ಮಕ್ಳಿಗೆ ಏನಂದರೆ ಅಡುಗೆ ಏನು ಮಾಡೋದು, ನಾಷ್ಟಕ್ಕೆ ಏನು ಮಾಡೋದು, ಊಟಕ್ಕೆ ಏನು ಮಾಡೋದು ಇದ್ದೇ ಯೋಚನೆ ಆಗೋಗುತ್ತೆ. ನಮ್ಮ ಮನೇಲೂ ಸೇಮ್ ಅದೇ ಥರನೇ. ಇವತ್ತಿನ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.